75 ಲಕ್ಷ ರೂಪಾಯಿ ಮೌಲ್ಯದ ಮದ್ಯವನ್ನು ವಿಜಯಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ವಶಕ್ಕೆ ಪಡೆದಿದ್ದಾರೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ ತಿಳಿಸಿದರು. ಗೋವಾದಿಂದ ತೆರಳಲಾಗಿದ್ದ ಮಹಾರಾಷ್ಟ್ರ ಮೂಲದ ಲಾರಿಯನ್ನು ವಿಜಯಪುರ ತಾಲೂಕಿನ ಕೋಲ್ಹಾರ ಟೋಲ್ ಹತ್ರ ವಶಕ್ಕೆ ಪಡೆಯಲಾಗಿದೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗುತ್ತಿದ್ದ ಮಹಾರಾಷ್ಟ್ರ ಮೂಲದ ಲಾರಿಯನ್ನ ಸಾಗಿಸುತ್ತಿದ್ದ ಅಕ್ರಮ ಮದ್ಯ ವಶಕ್ಕೆ ಪಡೆಯಲಾಗಿದ್ದು, ಈ ಅಕ್ರಮ ಮದ್ಯ ಜಾಲದಲ್ಲಿ 4ರನ್ನ ಬಂಧನ ಮಾಡಲಾಗಿದೆ ಎಂದು ತಿಳಿಸಿದರು. ಟೈಮ್ ಅಬ್ಸರ್ವೇಷನ್ ಮತ್ತು ಸರ್ವೆಲೆನ್ಸ್ ಇಟ್ಟಾಗ DSP ಸಿಟಿ ಆದಂಥ ನಾಗರಾಜ್ ಅವ್ರದ್ದು ನೈಟ್ ರೌಂಡ್ಸ್ ಇದ್ದಾಗ ಅವ್ರಿಗೊಂದು ಮಾಹಿತಿ ಲಭ್ಯ ಆಗುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಹೋಗಿ ಅವರು ಕೋಲಾರ ಟೋಲ್ ಹತ್ರ ಗೇಟ್ ಹತ್ರ ಚೆಕ್ ಮಾಡಿದಾಗ ಒಂದು ಟ್ರಕ್ ಸಿಗುತ್ತೆ. ಆ ಟ್ರಕ್ಕನ್ನು ಪರಿಶೀಲನೆ ಮಾಡಿದಾಗ ಟ್ರಕ್ಕಿನ ಮೇಲೆ ಮತ್ತು ಹಿಂದುಗಡೆ ಎರೆಹುಳಿನ ಗೊಬ್ಬರದ ಚೀಲವನ್ನು ಹಾಕಿರ್ತಾರೆ. ಆ ಗೊಬ್ಬರದ ಚೀಲಗಳನ್ನ ತೆಗೆದು ನೋಡಿದಾಗ ನಮಗೆ ಇವರು ಗೋವಾದಿಂದ ಅಕ್ರಮವಾಗಿ ಈ ಬ್ರ್ಯಾಂಡೆಡ್ ಲಿಕ್ಕರನ್ನು ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇರ್ತಾರೆ. ಇವ್ರದ್ದು ಒಂದು ಮಾಡಸ್ ಆಪರೆಂಡಿ ಹೇಗೆ ಅಂತಂತಂದರೆ, ಈ ಡ್ರೈವರ್ಸ್ಗಳಿಗೆ ಕೇವಲ ವಾಟ್ಸಪ್ ಲೊಕೇಶನ್ಸ್ಗಳನ್ನ ಕೊಡ್ತಾರೆ. ಆ ಡ್ರೈವರ್ಸ್ಗಳು ಇಬ್ಬಿಬ್ಬರು ಡ್ರೈವರ್ಸ್ ಇರ್ತಾರೆ. ಆ ವಾಟ್ಸಪ್ ಲೊಕೇಶನ್ಸ್ಗಳಿಗೆ ಹೋಗಿ ವೆಹಿಕಲನ್ನು ಡ್ರಾಪ್ ಮಾಡೋದು. ಆ ಲೊಕೇಶನ್ನಿಂದ ಮತ್ತೆ ಬೇರೆ ಡ್ರೈವರ್ಸ್ಗಳು ಬಂದು ಅದನ್ನು ನೆಕ್ಸ್ಟ್ ಲೊಕೇಶನ್ಗೆ ತೊಗೊಂಡು ಹೋಗೋದು. ಎವನ್ ಡ್ರೈವರ್ಸ್ ವಿಲ್ ನಾಟ್ ಬಿ ನೋವಿಂಗ್ ಅದು ಎಲ್ಲಿ ಡೆಸ್ಟಿನೇಷನ್ಗೆ ಹೋಗ್ತಾ ಇದೆ ಅಂತಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಡ್ರೈವರ್ಸ್ಗಳನ್ನು ಶ್ರೀನಿವಾಸ್ ಅಂತಂತೇಳಿ ಇವರು ಗದಗ ಜಿಲ್ಲೆ ಶಿರಹಟ್ಟಿಯವನು, ಮತ್ತು ಇನ್ನೊಬ್ಬ ಡ್ರೈವರ್ ಆದಂತಹ ಸಿದ್ದರಾಮ್, ಈತ ಸೊಲಾಪುರದವನು. ಇವರಿಬ್ಬರನ್ನ ವಿಚಾರಣೆ ಮಾಡಿದಾಗ ಆ ಟ್ರಕ್ಕು ಇಲ್ಲೇ ವಿಜಯಪುರ ಜಿಲ್ಲೆಯ ಒಬ್ಬ ಹುಸೇನ್ ಸಾಬ್ ಮುಲ್ಲಾ ಅನ್ನೋನಿಗೆ ಓನರ್ಶಿಪ್ ಇರೋದು, ಬಟ್ ಅದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ನು. ಸೊ ದ್ಯಾಟ್ ಅದರ ಜೊತೆಗೆ ಇಲ್ಲಿ ಬಸವರಾಜ್ ಭಜಂತ್ರಿ ಅನ್ನುವಂಥ ಒಬ್ಬ ವ್ಯಕ್ತಿನೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಈ ಸಾಗಾಟನೆಯಲ್ಲಿ. ಸೊ ಲೋಕಲ್ ಇಬ್ಬರಿದ್ದು ಮತ್ತು ಈ ಏನು ಮಾರಾಟವನ್ನು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಈ ಅಕ್ರಮವಾಗಿ ಸಾಗಿಸ್ತಾ ಇರುವಂಥ ಲೀಗಲಿ ಬ್ರ್ಯಾಂಡೆಡ್ ಲಿಕ್ಕರ್ ಮಾರಾಟಕ್ಕೆ ಅವಕಾಶ ಇದೆ. ಯಾಕೆ ಇದನ್ನು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾರೆ ಅಂತಂತಂದರೆ, ಈ ನಮ್ಗೆ ಸಿಕ್ಕಿರುವಂತಹ ಈ ಏನು ಎಲ್ಲ ಬ್ರ್ಯಾಂಡ್ಸ್ ಇದೆ, ರಾಯಲ್ ಬ್ಲೂ, ಮ್ಯಾನ್ಸನ್ ಬ್ರ್ಯಾಂಡಿ ಅಂತಂತೇಳಿ ಹಲವಾರು ಬ್ರ್ಯಾಂಡ್ಸ್ಗಳು ಸಿಕ್ಕಿದ್ದಾವೆ. ಅದರದ್ದು ಬರೀ ಲಿಕ್ಕರ್ ಬೆಲೆನೇ ಎಲ್ಲಿ ಗೋವಾದಲ್ಲಿ ಅಂದಾಜು ವೆಚ್ಚ ಸುಮಾರು 75 ಲಕ್ಷ ರೂಪಾಯಿ ಆಯಿತು ಅಂತಂತಂದರೆ, ಕರ್ನಾಟಕದ ವ್ಯಾಲ್ಯೂನ ನಾವು ತೊಗೊಂಡ್ರೆ, ಯಾಕಂದರೆ ಪ್ರತಿಯೊಂದು ಸ್ಟೇಟನ್ನು ಕೂಡ ಅವ್ರದ್ದು ಟ್ಯಾಕ್ಸೇಷನ್ ಬೇರೆ ಇರುತ್ತೆ. ಸೊ 75 ಲಕ್ಷ ರೂಪಾಯಿ ಗೋವಾ ಲಿಕ್ಕರು ಅದು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು. ಒಂದು ವೇಳೆ ನಾವು ಇದನ್ನು ಕರ್ನಾಟಕದ ಲೆಕ್ಕಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಸುಮಾರು 64 ಲಕ್ಷರಷ್ಟು ಲಾಭ ಸಿಗುತ್ತೆ ಇದಕ್ಕೆ. 74 ಲಕ್ಷ ರೂಪಾಯಿ ಲಿಕ್ಕರು, ಗೋವಾ ಲಿಕ್ಕರು ಕರ್ನಾಟಕದಲ್ಲಿ ಮಾರಿದರೆ 74 ಲಕ್ಷ ಪ್ಲಸ್ 64 ಲಕ್ಷ, ಸುಮಾರು ಅಂದಾಜು 80 to 85% ಇವರಿಗೆ ಲಾಭಾಂಶ ಇದೆ. ಅದೇ ರೀತಿ ಮಹಾರಾಷ್ಟ್ರಕ್ಕೆ ಹೋಗಿ ಮಾರಿದಾಗಲೂ ಕೂಡ ಇದು ಆಲ್ಮೋಸ್ಟ್ 2 ಟೈಮ್ಸ್ ಅವರಿಗೆ ಲಾಭಾಂಶ ಸಿಗುತ್ತೆ. ಹಾಗಾಗಿ ಅಕ್ರಮವಾಗಿ ಗೋವಾದಿಂದ ಈ ಲಿಕ್ಕರನ್ನು ಸಾಗಾಟನೆ ಮಾಡುವಂಥ ಒಂದು ಟ್ರಕ್ಕನ್ನು ಇಂಟರ್ಸೆಪ್ಟ್ ಮಾಡಿ ವಿಜಯಪುರ DSP ಸಿಟಿ ನಾಗರಾಜು ಮತ್ತು CPI ಗೋಲ್ಗುಂಬಾಜು, PSI ಜಲನಗರ ಮತ್ತು ಅವರ ಠಾಣಾ ಸಿಬ್ಬಂದಿಯವರು ಅದನ್ನು ಸಕ್ಸಸ್ಫುಲ್ಲಾಗಿ ಇಂಟರ್ಸೆಪ್ಟ್ ಮಾಡಿದ್ದಾರೆ. 4 ಜನನ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗ್ತಾ ಇದೆ. ಅದನ್ನು ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ನು ಆ್ಯಸ್ ಪರ್ ಅವರ್ ಪ್ರೆಸೆಂಟ್ ಇನ್ಫಾರ್ಮೇಷನ್ನು ಅವರು ಧಾರವಾಡ ಜಿಲ್ಲೆ, ದೆನ್ ಬೆಳಗಾವಿ, ಬಾಗಲಕೋಟು ಮತ್ತು ಬಿಜಾಪುರ, ದೆನ್ ಸೊಲಾಪುರ, ಆ ರೀತಿ ಮೂಮೆಂಟ್ ಇದೆ. ಬಟ್ ನಮ್ಮ ಪ್ರಕಾರ ಮೋಸ್ಟ್ ಪ್ರಾಬಲಿ ಅವ್ರು ಒಂದು ರೂಟ್ ಇರಲಿಕ್ಕಿಲ್ಲ, ಇದಕ್ಕಿಂತ ಜಾಸ್ತಿ ರೂಟ್ಸು ಇರ್ಬೋದು, ಬೇರೆ ಬೇರೆ ಕಡೆ ತೊಗೊಂಡು ಹೋಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್. ಹೌದು, ಈ ಮಾಲು ಹೋಗ್ತಾ ಇರೋದು ಅಲ್ಲಿ, ಬಟ್ ವಿ ನೀಡ್ ಟು ಗೋ ಇನ್ ಟು ಡಿಟೇಲ್ಸ್. ಯಾಕಂದರೆ ಇದು ಒಂದೇ ಜಾಗಕ್ಕೆ ಹೋಗೋದಕ್ಕೆ ಅಷ್ಟೇ ಇರಲ್ಲ, ಬೇರೆ ಬೇರೆ ಕಡೆ ಹೋಗೋ ಸಾಧ್ಯತೆಯೂ ಇರುತ್ತೆ. ಸೊ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಫರ್ದರ್ ಇನ್ವೆಸ್ಟಿಗೇಷನನ್ನು ಕಂಟಿನ್ಯೂ ಮಾಡಿ. ನಮ್ಮ ರಾಜ್ಯದ ಒಟ್ಟು ಮೌಲ್ಯ ಇದರದ್ದು 74 ಲಕ್ಷ ಚಿಲ್ಲರೆ, ಇದು 75 ಲಕ್ಷದ ಮೌಲ್ಯದ, ಅಂದರೆ ಗೋವಾ ರೇಟಿನ ಪ್ರಕಾರ, ಗೋವಾ MRP ರೇಟಿನ ಪ್ರಕಾರ 75 ಲಕ್ಷ ಮೌಲ್ಯ ಆಗುತ್ತೆ ಈ ಎಲ್ಲ ಬಾಕ್ಸ್ಗಳದ್ದು. ಕರ್ನಾಟಕದಲ್ಲಿ ಇದು 1,36 ಲಕ್ಷ ಆಗುತ್ತೆ ಅಂದಾಜು ವೆಚ್ಚ. 1,36 ಲಕ್ಷ ಆಗುತ್ತೆ. ಬರೀ ಲಿಕ್ಕರ್ ವ್ಯಾಲ್ಯೂ ಹೇಳ್ತಾ ಇರೋದು ನಾನು. ಮಹಾರಾಷ್ಟ್ರದ ರೇಟ್ ಗೊತ್ತಿಲ್ಲ ನನಗೆ. ಸೊ ವಿ ಹ್ಯಾವ್ ಟು ಚೆಕ್, ಎವ್ರಿ ಸ್ಟೇಟ್ ಹ್ಯಾಸ್ ಅ ಡಿಫ್ರೆಂಟ್ ರೇಟ್ಸ್. ಇದು ಟೋಟಲ್ಲು ಸಿಗುವಂಥ ಸೀರೆ
ವೇಗವು ಮದುವೆಯ ಸಂಭ್ರಮದಿ ಚಿತ್ತಾರದ ಸೀರೆಗಳು ಶುಭದ ಕಾರ್ಯದಿ ಬಣ್ಣಗಳ ನರ್ತನ ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ ವಿಜಯಲಕ್ಷ್ಮಿ ಸಿಲ್ಕ್ಸ್ ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.